ಇವತ್ತೊಂದು ಹೊಸ ರುಚಿ ಮಾಡೋದು ಕಲಿಯೋಣ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಇದಕ್ಕೆ ನಾವು ಮನೆಯಲ್ಲಿ ಮಾಡಿ ಉಳಿದಿರ್ತಕ್ಕಂಥ ಚಪಾತಿಗಳನ್ನು ತೊಗೊಂಡಿದ್ದೀನಿ. ನಿಮ್ಮ ಎಷ್ಟಾಗುತ್ತೆ ಅಷ್ಟು ಚಪಾತಿ ತೊಗೋರಿ. ಇದನ್ನು ಸಣ್ಣಗ ಎಷ್ಟಾಗುತ್ತೆ ಅಷ್ಟು ಸುತ್ಕೋಬೇಕ್ರಿ. ಇದನ್ನು ಚೆಂದಾಗ ಇದನ್ನು ಹತ್ತೆಗ ಸುತ್ಕೋಬೇಕ್ರಿ. ಇದನ್ನು ಸುತ್ಕೊಂಡಾದ್ಮೇಲೆ ನೀವು ಚಾಕು ಅಥವಾ ಕತ್ರಿ ಸಹಾಯದಿಂದ ಇದನ್ನು ಕಟ್ ಮಾಡ್ಕೋಬೇಕ್ರಿ. ಎಷ್ಟಾಗುತ್ತೆ ಅಷ್ಟು ಸಣ್ಣ ಕಟ್ ಮಾಡ್ಕೊರಿ. ಇವ್ನು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ನೀವು ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೋಬೇಕು. ಯಾರು ನಮ್ಮ ವೀಡಿಯೋನ ನೋಡಕ್ಕೆ ಹೊಂತೀರಿ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಅಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಗ ನಂತರ ನಾವು ಇವನಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ. ನನ್ನ ಕಡೆ ಎಷ್ಟು ಚಪಾತಿ ಅದಾವ್ರಿ ಅವನಷ್ಟು ನಾನು ಇದೇ ಥರನ ಕಟ್ ಮಾಡ್ಕೊಂಡೀನಿ ಸಣ್ಣಗ. ಇಲ್ಲಿ ತೋರಿಸ್ತೀವಿ ನೋಡಿರಿ. ಈ ಥರ ಅಷ್ಟನ್ನು ನಾವು ಸಣ್ಣಗ ಕಟ್ ಮಾಡ್ಕೊಂಡೀವ್ರಿ. ಈಗ ಒಂದು ಕಟ್ ಆದಮೇಲೆ ಒಂದು ಕಡೆ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ ನಾವು ಎಣ್ಣೆ ಹಾಕಿ ಇಟ್ಕೋಬೇಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಜೀರಿಗೆಯನ್ನು ಹಾಕ್ಬೇಕ್ರಿ. ಜೀರಿಗೆನ ಹಾಕಿ ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಇದನ್ನು ಫ್ರೈ ಮಾಡಬೇಕ್ರಿ. ಆಮೇಲೆ ನಾವು ಉದ್ದಗ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಬೇಕ್ರಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಹಾಕೀನಿ ರೀ ನಾನಿಲ್ಲಿ. ನಂತರ ನಾವು ಕ್ಯಾಪ್ಸಿಕಮ್ ಹಾಕಿವ್ರಿ. ಒಂದು ಕ್ಯಾಪ್ಸಿಕಮ್ ಫುಲ್ ಹಾಕೀನಿ ರೀ ನಾನಿಲ್ಲಿ. ಇವನ್ನೆಲ್ಲ ಹಾಕಿಂದ ನಾವು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಇಲ್ಲಿ ನಾವೊಂದು ಗ್ರೀನ್ ಚಟ್ನಿ ಬಳಸ್ಕೊಂಡಿವ್ರಿ. ಆ ರೆಸಿಪಿ ನಾವು ನೆಕ್ಸ್ಟ್ ಒಂದು ವಿಡಿಯೋದಾಗ ಹಾಕ್ತೀವ್ರಿ. ಇಲ್ಲ ನೀವು ಗ್ರೀನ್ ಚಟ್ನಿ ಬದಲಿ ನೀವು ಒಂದು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಟೊಮ್ಯಾಟೊ ಸಾಸನ್ನು ನೀವು ಹಾಕೋಬೋದು ರೀ. ನಮ್ಮನೆ ಟೊಮ್ಯಾಟೊ ಸಾಸ್ ತಿನ್ನಲ್ಲ ಅಂತ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸಾಸನ್ನು ಹಾಕ್ಬೇಕ್ರಿ. ಉಳ್ಳಾಗಡ್ಡಿ ಎಲ್ಲ ಮೆತ್ತಗೆ ಹಾಕ್ಬೇಕ್ರಿ. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಬೇಕ್ರಿ. ಇದೆಲ್ಲ ಚೆನ್ನಾಗಿ ಫ್ರೈ ಹಾಕೊಂತೈತ್ರಿ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆ ಪದಾರ್ಥಗಳನ್ನೆಲ್ಲವನ್ನು ಹಾಕೋಬೇಕ್ರಿ. ಉಪ್ಪು ಹಾಕ್ಬೇಕ್ರಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ನಾವು ಹಾಕ್ಬೇಕ್ರಿ. ಇದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಥರ ಇನ್ನೊಂದಿಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿರಿ ನಾವು ಚಿಲ್ಲಿ ಪೇಸ್ಟ್ ಅಥವಾ ಚಿಲ್ಲಿ ಸಾಸನ್ನೆಲ್ಲ ಹಾಕಾಕೊಂತೀವಿ ರೀ. ಇದನ್ನು ಹೋಮ್ಮೇಡಾಗಿ ಮಾಡಿದ್ದು. ಇದನ್ನು ವೀಡಿಯೋ ನೆಕ್ಸ್ಟ್ ವೀಡಿಯೋದೊಳಗೆ ಅಪ್ಲೋಡ್ ಮಾಡ್ತೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಇದೆಲ್ಲ ಕುದಿಬೇಕ್ರಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಖಾರ ಪುಡಿ ಬೇಕಂದ್ರೆ ಹಾಕ್ಕೋಬೋದು ರೀ. ಇದೆಲ್ಲ ಈ ಥರ ಫ್ರೈ ಆಗ್ತಿರ್ಬೇಕ್ರಿ. ಹಿಂಗೆ ಇದು ಫ್ರೈ ಆದಮೇಲೆ ಇದು ಎಲ್ಲ ರೆಡಿ ಆಗೈತೆ ಅಂದಾಗ ಇದನ್ನು ಮಸಾಲೆ ಹಾಕಬೇಕು. ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಎಷ್ಟಾಗುತ್ತೆ ಅಷ್ಟು ನಾವು ಇದನ್ನು ಫ್ರೈ ಮಾಡಬೇಕ್ರಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಅಷ್ಟು ಹಸಿ ವಾಸನೆ ಎಲ್ಲ ಬಿಟ್ಟು ಈ ಥರ ಫ್ರೈ ಆಗೋ ತನಕ ನಾವು ಫ್ರೈ ಮಾಡಬೇಕು. ನೆಕ್ಸ್ಟ್ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಮಸಾಲೆ ಪುಡಿಯನ್ನು ಹಾಕೊಂತೀವಿ. ನೀವು ಧನಿಯಾ ಪುಡಿ ಬೇಕಾದರೆ ಇದಕ್ಕೆ ನೀವು ಸೇರಿಸ್ಕೋಬೇಕು. ಇದನ್ನು ಮಸಾಲೆ ಪುಡಿ ಹಾಕಿದ ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಇದೇ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಖಾರ ಕಮ್ಮಿ ಆದರೆ ನೀವು ಚಿಲ್ಲಿ ಪೇಸ್ಟನ್ನು ನೀವು ಹಾಕ್ಕೋಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಅಥವಾ ನೀವು ಹೆಚ್ಚು ಹಾಕ್ಕೋಬೋದು. ಇದೆಲ್ಲ ಈ ಥರ ಕುದಿಯಾಕೊಂತಿದ್ದಾಗ ಸ್ವಲ್ಪ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು. ನೀವು ಇದಕ್ಕೆ ಸಕ್ಕರೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಇನ್ನೊಮ್ಮೆ ಫ್ರೈ ಮಾಡ್ಕೋಬೇಕು. ಇದೇ ಥರ ಇದು ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಬೇಕ್ರಿ. 1 ಗ್ಲಾಸ್ ನೀರು ಹಾಕಿದರೆ ಸಾಕು. ಇದಕ್ಕೆ ನೀವು ಚಪಾತಿ ಎಷ್ಟು ತೊಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಇದೆ. ನೀವು ಜಾಸ್ತಿ ತೊಗೊಂಡಿದ್ರೆ 2 ಗ್ಲಾಸ್ ನೀರು ಹಾಕಿದರೆ ಸಾಕು. ನೀರು ಹಾಕಿದ ಮೇಲೆ ಇದು ಒಂದು ಕುದಿ ತನಕ ಇದು ನೀವು ಹಾಗೆ ಬಿಡಬೇಕು. ಲಿಡ್ ಏನು ಕ್ಲೋಸ್ ಮಾಡೋದು ಬೇಡ. ಇದು ಹಾಗೆ ಇದ್ದರೆ ಸಾಕು. ಇನ್ನೊಂದು 5 ಮಿನಿಟ್ಸ್ ಇದು ಫ್ರೈ ಆದರೆ ಇದು ರೆಡಿ ಆಗುತ್ತೆ. ನಾವೀಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಪಾತಿನ ಇದ್ರ ಮೇಲೆ ಹಾಕಿ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ನ. ಇದನ್ನು ಚಪಾತಿ ಹಾಕಿದ ಮೇಲೆ ನಾವು ಯಾವುದೇ ರೀತಿ ಗ್ಯಾಸ್ ಆನ್ ಮಾಡಬಾರ್ದು.
ಮಾಡಿದ್ರೆ ಅದೆಲ್ಲ ಚಪಾತಿ ಹಿಟ್ಟಾಗಿ ಹೋಗುತ್ತೆ. ಹಾಗಾಗಿ ನಾವು ಚಪಾತಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ನೋಡಿ ಈಗ ನಾವು ಚಪಾತಿ ಹಾಕ್ತಾಯಿದ್ದೀವಿ. ಉಷ್ಟ್ರು ಚಪಾತಿನ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಿ. ಇದೇ ರೀತಿ ಉಳಿದಿರುವಂತಹ ಚಪಾತಿಯಿಂದ ನಾವು ಈ ಥರ ಉತ್ತಮವಾಗಿ ಮ್ಯಾಗಿ ಥರ ಒಂದು ರೆಸಿಪಿ ಮಾಡ್ಕೋಬೋದು. ಹಾಗಾಗಿ ನಾವೆಲ್ಲರೂ ಉಳಿದಿದ್ದ ಚಪಾತಿನ ವೇಸ್ಟ್ ಮಾಡೋ ಬದಲಿ ಈ ರೀತಿಯಾಗಿ ಒಂದು ರೆಸಿಪಿ ಮಾಡಿದ್ರೆ ಮನೆಯವರೆಲ್ಲರೂ ಚಿಕ್ಕ ಮಕ್ಳಿಗೆ ಇದು ಇಷ್ಟ ಆಗುತ್ತೆ. ಎಲ್ಲರೂ ಇದನ್ನು ಖುಷಿಯಿಂದ ತಿಂತಾರೆ. ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಮತ್ತು ಅಗೇನ್ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.